ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ನಮ್ಮನೆ ಇವತ್ತು ಮೀನು ಸಾಂಬಾರು ಅಂದರೆ ಅಮ್ಮ ತೊಗೊಂಡ್ಬಂದಿದ್ದಾರೆ ಊರಿಂದ. ಅಲ್ಲೇನಾದರೂ ಫ್ರೆಶ್ ಆಗಿ ಮೀನು ಸಿಕ್ತು ಅಂದರೆ ಅವ್ರಿಗೆ ನನ್ನ ಕೈಲಿ, ನನ್ನ ತಮ್ಮನಿಗೂ ಸಹ ನನ್ನ ಕೈಲಿ ಮೀನು ಸಾಂಬಾರಾಗಲಿ ಒಂದು ಕಬಾಬ್ ಆಗಲಿ ತುಂಬ ಇಷ್ಟಪಡ್ತಾರೆ. ಅಮ್ಮ ಬೆಳಗ್ಗೆನೇ ತೊಗೊಂಡು ಬಂದಿದ್ದಾರೆ, ಇಲ್ಲೇ ಮಾಡಿಸಿ ನನ್ನ ಕೈಲಿ ನಮಗೂ ಊಟ ಬಡಿಸಿ ಅವರು ಕೂಡ ಸ್ವಲ್ಪ ಸಾಂಬಾರು ತೊಗೊಂಡು ಹೋಗೋಣ ಅಂತ ಹೇಳಿ ಬೆಳಗ್ಗೆನೇ ತೊಗೊಂಡು ಬಂದಿದ್ದಾರೆ ಮೀನನ್ನು. ಕಬಾಬ್ಗೆ ಮತ್ತು ಸಾಂಬಾರಿಗೆ ಅಂತ ಸಪ್ರೇಟು ತೊಗೊಂಡು ಬಂದಿದ್ದಾರೆ. ಅಮ್ಮ ಕಾಯಿ ತುರ್ಕೊಡ್ತಾ ಇದ್ದಾರೆ. ಮೋಕ್ಷಿತ್ ಕೃಷ್ಣನ ಆಟನೂ ಕೂಡ ಜೋರು. ಅತ್ತೆ ಮನೆಗೆ ಬಂತು ಅಂದರೆ ಅವನ ಆಟ ಜೋರು ಇರುತ್ತೆ. ನೋಡ್ತಾ ಇದ್ದೀರಿ, ಇದು ಕಬಾಬ್ಗೆ ಕಲಸಿ ಇಡ್ತಾ ಇದ್ದೀನಿ. ಇದೊಂದು 2 ಅವರ್ ನೆನೆದ್ರೆ ಕಬಾಬು ತುಂಬ ಟೇಸ್ಟ್ ಇರುತ್ತೆ. ಮೀನು ಐಟಮ್ಸ್ ಒಂದು ಸ್ವಲ್ಪ ನೆಂದಷ್ಟು ಉಪ್ಪು ಖಾರದಲ್ಲಿ ನೆನಿಬೇಕು, ತುಂಬ ಚೆನ್ನಾಗಿರುತ್ತೆ. ಮಸಾಲ ಎಲ್ಲ ಹಾಕಿ ರುಬ್ಬಿ ಸಾಂಬಾರು ಕೂಡ ಆಗಿದೆ. ನಾನು ರೆಸಿಪಿ ಯಾವುದು ತೋರಿಸಿಲ್ಲ. ನೋಡ್ತಾ ಇದ್ದೀರಿ, ಮೀನು ಸಾಂಬಾರಿಗೆ ಮಸಾಲ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಹಸಿ ವಾಸನೆವರೆಗೂ ಕುದ್ದ ಮೇಲೆ ಲಾಸ್ಟಲ್ಲಿ ಮೀನನ್ನು ಹಾಕಬೇಕು. ಮೀನನ್ನು ಹಾಕಿ 1-2 ಕುದಿ ಅಷ್ಟೇ ಕುದಿಸಿ ಗ್ಯಾಸ್ ಆಫ್ ಮಾಡಬೇಕು. ಆವಾಗಲೇ ಮೀನು ಸಾರು ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ನಮ್ಮ ಮನೆಯೆಲ್ಲ ಘಮ ಘಮ ಅಂತ ಇತ್ತು ಆ ಮೀನು ಸಾರು ಸ್ಮೆಲ್ಲು. ನೋಡಿ, ಈ ರೀತಿ ಮೀನುಗಳು ತುಂಬ ಫ್ರೆಶ್ ಆಗಿತ್ತು ಮೀನು. ನನಗೆ ಗೊತ್ತಾಗುತ್ತೆ. ಇದು ಚಿಕನ್ ಗ್ರೇವಿ ಅಂದರೆ ಒಂದು 200 ಗ್ರಾಮ್ ಅಷ್ಟು ಚಿಕನನ್ನು ಅಮೋಗುಗೆ ನಾನು ಹಂಗೆ ಗ್ರೇವಿ ಮಾಡಿದ್ದೀನಿ, ಬೆಣ್ಣೆ ಹಾಕಿ ಫ್ರೈ ಮಾಡಿ. ಹಾಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಅವನಿಗೋಸ್ಕರ ಇದು ಬಾಸುಮತಿ ರೈಸಲ್ಲಿ ಚಿಕನ್ ಗೊಜ್ಜಿಗೆ ಅಂತ ಹೇಳಿ ಗೀ ರೈಸನ್ನ ಮಾಡಿಸ್ಕೊಂಡಿದ್ದಾನೆ. ಇನ್ನು ನಮಗೆ ಮೀನು ಸಾಂಬಾರಿಗೆ ವೈಟ್ ರೈಸು ಮುದ್ದೆನೇ ಚೆಂದ ಅಲ್ವಾ, ಒಂದು ಚಿಕ್ಕ ಗ್ಲಾಸಲ್ಲಿ ಮಾಡಿಸ್ಕೊಂಡಿದ್ದ ಅಮೋಗು. ಇಲ್ಲಿ ನೋಡಿ, ಮೀನು ಸಾಂಬಾರು ಚೆನ್ನಾಗಿ ಮಸಾಲ ಬೇಯ್ತಾ ಇದೆ. ಈಗ ಚೆನ್ನಾಗಿ ಬೆಂದಿದೆ, ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಲಾಸ್ಟಲ್ಲಿ ಮೀನನ್ನು ಹಾಕ್ತಾಯಿದ್ದೀನಿ, ಗಮನಿಸ್ತಾ ಇದ್ದೀರಿ. ಮೀನು ಹಾಕಿ ಚೆನ್ನಾಗಿ 1-2 ಕುದಿ ಅಷ್ಟೇ, ಜಾಸ್ತಿ ಏನು ನೀವು ಮೀನು ಹಾಕಿದ್ಮೇಲೆ ಮೀನು ಚೆನ್ನಾಗಿ ಬೇಯಿಸಬಾರ್ದು, 1-2 ಕುದಿಗೆ ಬೆಂದೋಗುತ್ತೆ. ಆದ್ದರಿಂದ ನೋಡ್ತಾ ಇದ್ದೀರಿ, ಮೀನು ಸಾರು ಸಹ ಸೂಪರಾಗಿತ್ತು. ಅಮ್ಮ ತುಂಬ ಖುಷಿಯಿಂದ ಊಟ ಮಾಡಿದ್ರು. ಅವ್ರ ತಾಯಿ ಥರ ಮಾಡ್ತೀನಂತೆ ನಾನು, ಅಮ್ಮ ಹೇಳ್ತಾರೆ ಯಾವಾಗಲೂ ಸಹ. ನೋಡಿ, ಚೆನ್ನಾಗಿ ಕುದಿ ಎತ್ತಿದೆ ಈಗ ಮೀನು ಸಾಂಬಾರು. ಇವಾಗ ಗ್ಯಾಸನ್ನು ಆಫ್ ಮಾಡೋಣ. ಮೀನು ಹಾಕಿ ಚೆನ್ನಾಗಿ 1-2 ಕುದಿ ಕುದ್ದ ಮೇಲೆ ಸೌಟಲ್ಲಿ ಜಾಸ್ತಿ ತಿರುಗಬಾರ್ದು, ಎಲ್ಲ ಕಳ್ಕೊಬಿಡುತ್ತೆ. ಇವಾಗ 2 ಕುದಿ ಚೆನ್ನಾಗಿ ಕುದ್ದಿರೋದ್ರಿಂದ ಇವಾಗ ಗ್ಯಾಸನ್ನು ಆಫ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಿ ಕಬಾಬು ಮತ್ತು ಮುದ್ದೆ ಮಾಡ್ಕೋಬೇಕು. ವೈಟ್ ರೈಸ್ ಆಲ್ರೆಡಿ ಆಗಿದೆ. ಪಕ್ಕದಲ್ಲಿ ಮೊಟ್ಟೆ ಕೂಡ ಬೇಯಕ್ಕಿಟ್ಟಿದ್ದೀನಿ ಅಮೋಗುಗೆ. ಅಮೋಗ್ ಮೀನು ತಿನ್ನಲ್ಲ, ಅದೇ ಒಂದು ಬೇಜಾರು. ನಮ್ಮನೆ ಮೀನು ಸಾಂಬಾರು ಕಬಾಬು ಯಾವುದೂ ತಿನ್ನೋದಿಲ್ಲ ಅವನು. ನೋಡಿದ್ರಿ, ಇವತ್ತಿನ ದಿನಚರಿ ಶುರು ಮಾಡಿದೆ. ಆಲ್ರೆಡಿ ಟೈಮ್ ಎಷ್ಟಾಗಿದೆ ನೋಡ್ತೀನಿ. 1:41. ಇನ್ನೇನೋ ಊಟ ಟೈಮ್ ಆಯಿತು, 2 ಗಂಟೆ ಆಯಿತು. ಮೀನು ಸಾರು ಕೂಡ ರೆಡಿ ಆಗಿದೆ. ಮತ್ತು ಕಬಾಬ್ಗೆ ಇಲ್ಲಿ ಇಟ್ಟಿದ್ದೀನಿ. ಫಿಶ್ ಕಬಾಬ್ ಕಲಸಿಟ್ಟಿದ್ದೆ ಫ್ರಿಜ್ಜಿಗೆ, ನೋಡಿ ಇಟ್ಟಿದ್ದೀನಿ. ಮುದ್ದೆ ಮಾಡಬೇಕು. ಇವತ್ತೊಂದು ಮುದ್ದೆ ವಿಡಿಯೋ ಮಾಡ್ತೀನಿ. ಒಬ್ಬರು ಕೇಳಿದರು, ಅನು ಅಂತ ಅಂದ್ಕೊಳ್ತೀನಿ, ಅಕ್ಕ ಮುದ್ದೆ ಮಾಡೋದು ಒಂದು ಸಲ ತೋರಿಸಿ ಅಂತ ಹೇಳಿ. ನೀವು ಮಾಡೋ ಮುದ್ದೆ ನಮಗೆ ತುಂಬ ಇಷ್ಟ ಆಗುತ್ತೆ. ನೀವು ಮಾಡ್ತಾಯಿದ್ರೆ ನಮ್ಗೆ ಊಟ ಮಾಡಬೇಕು ಅನಿಸುತ್ತೆ. ಅಳತೆ ಪ್ರಮಾಣದಲ್ಲಿ ಮುದ್ದೆ ಮಾಡೋ ಒಂದು ರೆಸಿಪಿನ ತೋರಿಸಿ ಅಕ್ಕ ಅಂತ ಅನ್ನೋರು ಹಾಕಿದರು. ಆದರೆ ಸ್ಕ್ರೀನ್ ಮೇಲೆ ಅವ್ರ ಕಮೆಂಟನ್ನು ಹಾಕ್ತೀನಿ ನೋಡಿ. ಮೀನು ಸಾರಿಗೆ ಬಿಸಿ ಬಿಸಿ ಸ್ವಲ್ಪ ತೆಳುವಾಗಿ ರಾಗಿ ಮುದ್ದೆ ಸಖತ್ ಟೇಸ್ಟ್ ಅನಿಸುತ್ತೆ. ಮೀನು ಸಾರಲ್ಲಿ ಹಿಂಗೆ ಹೊಳಿಸಿ ನೀವು ನಾಲ್ಗೆ ಮೇಲೆ ಇಟ್ಕೊಂಡ್ರೆ ನೀವು ನುಂಗೋದೇ ಬೇಡ, ಅದೇ ಗುಣಮ್ಮಂತ ಹೊಂಟೋಗುತ್ತೆ, ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ. ಮುದ್ದೆ ಮಾಡ್ಕೊಳ್ಳೋಣ. ಆಲ್ರೆಡಿ ತೋರಿಸ್ದೆ. ಮಗುದು ಊಟ ಆಯಿತು. ಅವನಿಗೆ ಇವತ್ತು ಚಿಕನ್ನು ಅಂದರೆ ಮೀನು ಇಷ್ಟ ಇಲ್ಲ. ಚಿಕನ್ ಮಾಡಿದ್ದೆ, ಸ್ವಲ್ಪ ಪ್ರಮಾಣದಲ್ಲಿ ಗ್ರೇವಿ ಮಾಡಿ ತುಪ್ಪದನ್ನ ಮಾಡಿದ್ದೆ. ಬಾಸುಮತಿ ರೈಸಲ್ಲಿ ಸ್ವಲ್ಪನೇ ಮಾಡಿದೆ, ಒಂದು ಚಿಕ್ಕ ಗ್ಲಾಸಲ್ಲಿ ಮಾಡಿದೆ, ಏಕೆಂದರೆ ತಿನ್ನೋರು ಯಾರೂ ಇಲ್ಲ. ವೈಟ್ ರೈಸ್ ಮಾಡಿದ್ದೀನಿ. ಮೀನು ಸಾರಿಗೆ ವೈಟ್ ರೈಸು ರಾಗಿ ಮುದ್ದೆ ಸೂಪರ್ ಕಾಂಬಿನೇಷನ್ ಅಲ್ವಾ. ಅದಕ್ಕೋಸ್ಕರ ಬನ್ನಿ, ಎಣ್ಣೆ ಕೂಡ ಬಿಸಿ ಆಗಿದೆ. ಈಗ ಅಮ್ಮ ಮೀನು ಸುಡ್ತಾರೆ, ಈಗ ಕಬಾಬ್ ಮಾಡ್ತಾರೆ. ತವಾ ಫ್ರೈ ಮಾಡಬೇಕು ಅಂದ್ಕೊಂಡೆ, ಮಕ್ಕಳಿಗೆಲ್ಲ ಕಬಾಬ್ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಕಬಾಬನ್ನು ಮಾಡಿ ಆ ನಂತರ ರಾಗಿ ಮುದ್ದೆಗೆ ರೆಡಿ ಮಾಡ್ಕೊಳ್ತೀನಿ. ಆ ಒಂದು ರೆಸಿಪಿನ ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಹೊಸದಾಗಿ ಚಾನಲ್ಗೆ ಬಂದಿರೋರು
ಮೊದಲ ಬಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ಲೈಕ್ ಕೊಡಿ. ಲೈಕ್ಗಳು ತುಂಬ ಕಡಿಮೆ ಕೊಡ್ತಾ ಇದ್ದೀರಿ, ತುಂಬ ಜನ ನೋಡ್ತಾ ಇದ್ದೀರಿ. ಲೈಕ್ ಕೊಡಿ. ಲೈಕ್ ಕೊಟ್ಟರೆ ಯೂಟ್ಯೂಬ್ ನನ್ನ ವಿಡಿಯೋಗಳನ್ನ ರೆಕಮೆಂಡ್ ಮಾಡುತ್ತೆ. ಅದಕ್ಕೋಸ್ಕರ ಲೈಕ್ನ ಕೇಳ್ತೀನಿ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ಸಿಕ್ಕಾಪಟ್ಟೆ ಲೈಕ್ ಬರ್ತಿತ್ತು. ಈಗ ತುಂಬ ಜನ ನೋಡ್ತಾ ಇದ್ದೀರಿ, ಲೈಕು ಬಹಳ ಕಡಿಮೆ ಕೊಡ್ತಾ ಇದ್ದೀರಿ. ಪಕ್ಕದಲ್ಲೇ ಲೈಕ್ ಕೊಡೋವಂಥ ಒಂದು ಇರುತ್ತೆ ನೋಡಿ, ಆ ಲೈಕ್ ಬಟನ್ನ ಕೊಡಿ. ಕಮೆಂಟನ್ನ ನನಗೆ ತಿಳಿಸಿ, ಹೇಗಿತ್ತು ವಿಡಿಯೋ ಏನು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಬನ್ನಿ, ಎಣ್ಣೆ ಕಾದೋಗಿದೆ. ಅಮ್ಮ ಮೀನು ಸುಡ್ತಾರೆ. ಅವ್ರು ಮೀನು ಸುಟ್ಟಾದಮೇಲೆ ನಾನು ಮುದ್ದೆನ ಮಾಡ್ಕೊಳ್ತೀನಿ. ಬನ್ನಿ, ಸಾಂಬಾರೆಲ್ಲ ಆಫ್ ಮಾಡಿ ಇಟ್ಟಿದ್ದೀನಿ. ಹೇಗಾಗಿದೆ ಅಂತ ಹೇಳಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಸಲ ತೋರಿಸ್ತಾ, ಅಮ್ಮನ ಜೊತೆ ಒಂದು ಸ್ವಲ್ಪ ಮಾತಾಡಿಸ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಸ್ವಲ್ಪ ಹುಳಿ, ಇನ್ನೊಂದು ಅರ್ಧ ಹೋಳು ನಿಂಬೆ ರಸನ ಹಾಕ್ತಾ ಇದ್ದಾರೆ ಅಮ್ಮ. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಗೆ ಇಟ್ಬಿಟ್ಟಿದೆ. ಒಂದು 2 ಅವರ್ ಮುಂಚಿತವಾಗಲೇ ಫ್ರಿಜ್ಗೆ ಕಬಾಬ್ಗೆ ಕಲಸಿಟ್ಟಿದ್ದು. ಫ್ರಿಜ್ಜಿಂದ ತೆಗೆದ್ಮೇಲೆ ಹೊರಗಡೆಗೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣು, ನಿಂಬೆ ರಸನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ನಮಗೂ ಮೀನು ತುಂಬ ಇಷ್ಟ, ಕಬಾಬು ಫ್ರೈ ತುಂಬ ಇಷ್ಟ. ಅದಕ್ಕೆ ಕಬಾಬ್ಗೆ ಜಾಸ್ತಿ ಕಲಸೋರೆ ಇವರು. ಸಾಂಬಾರು ಕೂಡ, ಮೀನು ಸಾರು ಬಿಸಿ ಬಿಸಿಗಿಂತ ಒಂದು ಸ್ವಲ್ಪ ಆರಿದ್ಮೇಲೆ ತುಂಬ ಟೇಸ್ಟು. ಇವರೆಲ್ಲ ಸ್ವಲ್ಪ ಗದ್ದೆ ಸೀಮೆಯವರು, ಇವ್ರಿಗೆ ಗೊತ್ತಿರುತ್ತೆ ಹಾಗೆಲ್ಲ ಅಡುಗೆ. ಇವರ ಅಜ್ಜಿ ಆಗಲಿ ಇವ್ರ ತಾಯಿ ಆಗಲಿ ಖುದ್ದಾಗಿ ಇವರೇ ಮೀನುಗಳು ಇಟ್ಕೊಬಂದು ಮಾಡ್ತಾ ಇರೋರು. ಹೇಳ್ತಾರೆ, ಕೇಳಿ. ಕಲಿಸ್ತಾ? ಎಣ್ಣೆ ಕಾದಿದ್ರೆ ಹಾಕಿ ಹೋಗಲ್ಲಿ ಫಸ್ಟ್ ಎತ್ತಿ. ಕಾದೈತೆ ನೋಡಿ, ಹಾಕ್ತಾ ಇದ್ದೀನಿ. ತಲೆ ಒಂದು ಹಾಕು. ಹಾಕಿದ್ದೀನಿ ತಲೆ 4 ಹಾಕು. ನಮ್ಮ ಕಡೆ ಜೋರಾಗಿ ಮಾತಾಡಬೇಕು. ನಮ್ಮ ಊರ ಕಡೆ ನಮ್ಮ ಹೊಳೆ ಕೆರೆ ಐತೆ ನೋಡಿ. ಮೀನ್ದು ಕಬಾಬ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮೀನು ಫ್ರೆಶ್ ಆಗಿರೋದಾದರೆ ಚೆನ್ನಾಗಿರುತ್ತೆ. ಯಾವುದೇ ಸಾರಿ ಆಗಲಿ ಸಾಪ್ಸೆ ಆಗಲಿ ಯಾವ್ದು ಮಾಡಬೇಕು ಅಂದ್ರೂ ಊರಿಂದ ತೊಗೊಂಡು ಬಂದಿದ್ದೀನಿ. ಮೀನು ಫ್ರೆಶ್ ಆಗಿರೋದು, ಅದನ್ನು ಜೀವಂತವಾಗಿರೋದೇ ಸಿಕ್ತು. ಕುಯ್ದ ಮೇಲೆ ಸತ್ತೋಯ್ತಿದೆ, ಆದರೆ ತಗೊಬರ್ಬೇಕಾದ್ರೆ ಫ್ರೆಶ್ ಆಗಿ ಅವು ಜೀವಂತವಾಗಿದ್ದರೆ ಜನಕ್ಕೆ ಟೇಸ್ಟ್ ಜಾಸ್ತಿ, ಸಾಂಬಾರು ಜಾಸ್ತಿ. ನಮಗೂ ಒಂಥರ ಫ್ರೆಶ್ ಆಗೈತೆ ಅಂತ. ಬಾ ಮಾತಾಡು, ನೀನು ಪಾಡು. ನೀನು ಚೆನ್ನಾಗಿರುತ್ತೆ. ಮಳೆ ಊರೈತೆ ಅಂದ್ರೆ ಮಳೆ ನೀರಿಗೂ ಬಂದ್ಬಿಡ್ತಾವೆ ಮೇಲೆ. ಮೀನು ಹಸುರು ತಿನ್ನಕ್ಕೆ ಬರ್ತೇವೆ ಅಂತ ಹೇಳಂದ್ಬಿಟ್ಟು ಹೋಗೋರು ಅಂಥ ಟೈಮಲ್ಲಿ ಮಧ್ಯರಾತ್ರಿಗೆ ಹೋಗೋರು ಮಳೆ ಹೋಗ್ಬಿಟ್ರೆ ಕಾಣಿಸ್ತಾ ಹಂಗೆ ಹೋಗಿ ಸೈಡ್. ಆವಾಗ ನಮ್ಮ ತಾಯಿ ಅಂಥ ಟೈಮಲ್ಲೇ ತಂದ ತಕ್ಷಣ ಎಲ್ಲ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಸಾರು ಮಾಡಿ ಮಡಗಿದ್ರೆ ಬೆಳಗ್ಗೆ ಅಷ್ಟಕ್ಕೆ ತಂಗಿರೋದು. ಅಂದರೆ ನಾಳೆ ಊಟ ಮಾಡಬೇಕು ಅಂದರೆ ಸಂಜೆ ಮಾಡಿ ಇಟ್ಬಿಡ್ತಿದ್ರಾ? ಮಧ್ಯರಾತ್ರಿಯಲ್ಲಿ ಮಳೆ ಹೋಗ್ಬಿಟ್ರೆ ಹೋಗಾರಲ್ಲ ಮೀನು ತರೋದಕ್ಕೆ, ಹಿಡ್ಕೊಂಬರಕ್ಕೆ ಹಿಡ್ಕೊಂಬರೋ ನಮ್ಮ ತಂದೆ. ಆಗ ಮಸಾಲ ಹಾಕೊಂಡು ಒಳಕಾಲಲ್ಲಿ ಆಡಿಸಿ ಮಾಡಿದ್ರೆ ಅಷ್ಟು ಮೀನು ಸಾರು, ಈ ನಾಟಿ ಕೋಳಿ ಸಾರು ಬಿಸಿಗಿಂತ ತಣ್ಣಗಿರೋದು ರುಚಿ. ತಂಗ್ಳು ಸಾರು ತಂಗ್ಳು ಸಾರು ಯಾವಾಗಲೂ ತಂಗ್ಳು ಸಾರು. ಯಾವಾಗಲೂ ಮೀನು ಸಾರು ಮಾಡಿ ಇಟ್ಟಿರೋರಲ್ಲ, ಅದಕ್ಕೆ ಅನ್ನ ಮಾಡಿಬಿಟ್ಟು ಸ್ವಲ್ಪ ಮುದ್ದೆ. ಸರಿ, ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ನೀನೇಕೆ ಮಾಡಲ್ಲ? ಈಗ ನನ್ನ ಹತ್ರಕ್ಕೆ ತಗೊಬಂದಿದ್ದೆ ಮೀನು ತೊಗೊಂಡು. ಅವನು ಇಷ್ಟಪಡ್ತಾನೆ ಅವ್ರಿಗೆ. ಅವಾಗ ಆ ಟೈಮಲ್ಲಿ ಮಾಡ್ತೀರಿ. ಈಗ ಅದೇನು ಮಾಡೋಕ್ಕೆ ಒಂದು ಸ್ವಲ್ಪ ಇದು, ಅದಕ್ಕೋಸ್ಕರ ನೀನು ಮಾಡ್ತೀಯ. ನಮ್ಮ ತಾಯಿ ಮಾಡ್ತಿದ್ರಲ್ಲ ಆ ಥರ ಮಾಡ್ತೀನಿ ನೀನು. ಅದಕ್ಕೋಸ್ಕರ ನಾನು ನನ್ನ ಕೈಲಿ ಅವ್ನಿಗೆ ಇಷ್ಟ. ಅರ್ಜು ಮಗನಿಗೂ ಭಾಳ ಇಷ್ಟ. ಕೈಲಿ ಸಾರು ಯಾವುದೇ ಮಾಡಲಿ ನಮ್ಮ ಅಕ್ಕ ಅಂದ್ಕೊಂಡು ಭಾಳ ಇಷ್ಟಪಡ್ತಾನೆ. ಅದಕ್ಕೋಸ್ಕರ ಇಲ್ಲಿಗೆ ತಗೊಂಡು ಬಂದೆ ಮಾಡಿಕೊಂಡು ತಗೊಂಡು ಹೋಗೋಣ. ಅವರು ಊಟ ಮಾಡ್ತಾರೆ, ನಾವು ಊಟ ಮಾಡ್ಬೋದಲ್ವ ಅಂದ್ಬಿಟ್ಟು ತಗೊಂಡು ಬಂದಿದ್ದೀನಿ. ನೋಡಿ, ಕಬಾಬ್ ಆಗ್ತಾ ಇರೋದು ಮೀನು ಸಾರು ಆಗಿದೆ. ಮೀನು ಸಾರು ನೋಡಿ, ಇವಾಗ ಅದನ್ನ ತೋರಿಸಿ. ನೋಡಿ, ಮೀನು ಸಾರು ಆಗಿದೆ. ಹೇಳಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೌಟ್ ಜಾಸ್ತಿ ಆಡಬಾರ್ದಲ್ವ ಮೀನು ಸಾರು? ಮೀನು ಸಾರು ಇಲ್ಲ, ಸೌಟ್ ಆಡಿಸ್ಬಾರ್ದು ಜಾಸ್ತಿ, ಕಳ್ಕೊಬಿಡುತ್ತೆ ಮೀನು ಅಂತ. ಯಾರಿದೆ ಹಾಗೆ ಭಾಳ ನಮ್ಮ ಅಜ್ಜಿ ನಮ್ಮ ತಾಯಿ ಹೀಗೆ ಮಾಡೋರು ಮೀನು ಸಾರು. ನಮ್ಮ ತಂದೆಗಂತೂ ಮೀನು ಸಾರು ಅಂತ ಭಾಳ ಆಸೆ. ಅದೇ ಮಧ್ಯರಾತ್ರಿ ಇಲ್ಲಾದ್ರೂ ಹೋಗಾರಲ್ಲ, ಬಲೆ ತಗೋಬಿಟ್ಟು ಹೊರಟೋಗೋರು. 4 ಜನ ಜೊತೆ ಆಗ್ಬಿಟ್ಟು ಮಧ್ಯರಾತ್ರಿಲೇ ಹೋಗಿ ಬಲೆ ಹಾಕ್ಬಿಟ್ಟು ಬರೋದಾ? ಆ ತಕ್ಷಣನೇ ಬಲೆ ಆ ಕಡೆ ಈ ಕಡೆ ಹಿಡ್ಕೊಂಡು 3 ಜನ ಈ ಕಡೆಯಿಂದ ಹಿಂಗೆಲ್ಲ ನೀರೊಳಗೆಲ್ಲ ಸಾಕ್ಕೊಂಡು
ಎತ್ಕೊಂಬರೋದು ಸಿಕ್ಬಿಡೋದು ಮೀನು. ಫ್ರೆಶ್ ಆಗಿರೋದಲ್ಲ ಮೀನು ಸಾರು ಟೇಸ್ಟು. ಟೇಸ್ಟು ಅಂದರೆ ಟೇಸ್ಟು, ನೆನೆಸ್ಕೊಂಡ್ರೆ ಬಾಯಿ ನೀರು ಬರುತ್ತೆ. ಅದನ್ನ ಮಾಡೋದು ನಮ್ಮ ಅಜ್ಜಿ. ಹೀಗೆ ನೋಡಿ, ಇದು ಕಬಾಬು ಇನ್ನೂ ಸ್ವಲ್ಪ ಬೇಯಬೇಕು. ಬೇಯ್ತಾ ಐತೆ, ಚೆನ್ನಾಗಿರುತ್ತೆ. ಆರಿದ್ಮೇಲೆ ತಿನ್ನಿ, ಬಿಸಿಗಿಂತ ಕಬಾಬು ಸ್ವಲ್ಪ ಬಿಸಿ ಬಿಸಿ ತಿನ್ಬೋದು. ಮೀನು ಸಾಂಬಾರು ಮೀನು ಆರಿದ್ಮೇಲೆ ತಿನ್ಬೇಕು. ನೋಡಿ ಆಗ್ತಾಯಿದೆ. ಮುದ್ದೆ ಬೇಗ ಅಷ್ಟು ಮೀನು ಆಗಲಿ, ಮುದ್ದೆದನ್ನ ತೋರಿಸ್ತೀನಿ ಆಯಿತಾ. ಆಯಿತು, ಮುದ್ದೆಗೆ ಇಟ್ಬಿಟ್ರೆ ಈ ಕಡೆ ಮೀನು ಆಗಿಬಿಡ್ಲಿ, ಮೊದಲು ಕಬಾಬ್ ಆಗಿಬಿಟ್ರೆ ಮೀನು ಮುದ್ದೆ ತಿರುಗ್ಸೋಕೆ ಸರಿ ಅಂತೇಳಿ. ನೋಡಿ, ನಾನು ರಾಗಿ ಮುದ್ದೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ರಿಗೂ ಎರಡೆರಡು ಥರ ಫಿಶ್ ಕಬಾಬನ್ನ ರೆಡಿ ಆಗಿದೆ. ನಾನು ಈ ಬೌಲಲ್ಲಿ 1 ಕಪ್ಪು, ಇದೇ ಬೌಲಲ್ಲಿ 1 ಬೌಲು ರಾಗಿ ಹಿಟ್ಟು ತೊಗೊಳ್ತೀನಿ. ಇದೇ ಬೌಲಲ್ಲಿ 2 ಕಪ್ಪು ನೀರನ್ನು ಬಳಸ್ತೀನಿ. ನೋಡಿ ಈ ರೀತಿ. ಎರಡು ಬೌಲು, ಇದೇ ಬೌಲಲ್ಲಿ 1 ಬೌಲು ರಾಗಿ ಹಿಟ್ಟು ತೊಗೊಳ್ತೀನಿ. ನೋಡಿ, ನಾನೇನು ಬೌಲಲ್ಲಿ ನೀರು ಹಾಕೋದು, ಇದೇ ಬೌಲಲ್ಲಿ 2 ಬೌಲ್ ನೀರು ಹಾಕಿದ್ದೀನಿ. 1 ಬೌಲು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಒಂದು 3 ಸ್ಪೂನಷ್ಟು ನೀರು ತೊಗೊಂಡಿದ್ದೀನಿ. ಫಸ್ಟ್ ಮಾಡೋರಿಗೆ ಇದು, ನಾನು ಅದು ಡೈರೆಕ್ಟಾಗಿ ಹಾಕ್ಬೋದು. ಫಸ್ಟ್ ಮಾಡೋರು ಈ ಥರ ಗಂಟು ಹಾಕಬಾರ್ದು ಅಂತ ಹೇಳಿ ನಾನು ತಣ್ಣೀರಿಗೆ 2 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕಲಿಸ್ಕೊಳ್ಳೋದು. ಈ ರೀತಿ ಕಲಿಸ್ಕೊಂಡು ಇಲ್ಲೇನು ನಾನು ನೀರನ್ನು ಕಾಯಕ್ಕೆ ಇಟ್ಟಿದ್ದೀನಿ, ಆ ನೀರಿಗೆ ಹಿಂಗೆ ಹಾಕ್ಕೊಳ್ಳೋಣ. ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ. ಇದೇ ಸಂದರ್ಭದಲ್ಲಿ ನಿಮಗೆ ತೋರಿಸ್ತೀನಿ ರೀ. ಒಂದು ಚೂರು ರುಚಿಗೆ ಉಪ್ಪು ಹಾಕ್ತೀನಿ. ನಾನು ಉಪ್ಪು ಹಾಕ್ತೀನಿ. ಈ ಥರ ಉಪ್ಪು ಹಾಕಿ ರೆಗ್ಯುಲರಾಗಿ ದಿನಾ ಮಾಡೋರು ತುಪ್ಪ ಏನು ಬಳಸಬೇಕು ಅಂತ ಏನಿಲ್ಲ. ಫಸ್ಟ್ ಮಾಡೋ ಅಂಥವ್ರು ಮಾಡ್ಕೊಳ್ಳಿ, ಶೈನಿಂಗ್ ಬರುತ್ತೆ ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ. ದಿನ ಮಾಡಬೇಕಾದ್ರೆ ನಾವು ತುಪ್ಪ ಏನು ಬಳಸಲ್ಲ. ಇವತ್ತು ನಿಮ್ಗೆ ತೋರಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ತುಪ್ಪನ. 1/4 ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ, 1/4 ಸ್ಪೂನಷ್ಟು ಉಪ್ಪನ್ನ ಹಾಕಿದ್ದೀನಿ. ಈ ರೀತಿ ಹಾಕಿ ತಳ ಇಟ್ಕೊಳ್ಳುತ್ತೆ. ನೀವು ಅದಕ್ಕೆ ಈ ಥರ ಕೈ ಬಿಡದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಮುದ್ದೆ ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ. ಈಗಂತೂ ಬಿಡಿ, ಒನ್ ಟೈಮ್ ಒಂಥರ ಇತ್ತು, ಇವಾಗಂತೂ ಮುದ್ದೆ ಪ್ರಿಯರು ಯಾರೂ ಇಲ್ಲ ಅನ್ನೋಂಗಿಲ್ಲ. ಆರೋಗ್ಯದ ದೃಷ್ಟಿಯಿಂದಾಗಲಿ, ತೂಕ ಇಳಿಸೋದಕ್ಕಾಗಲಿ ರಾಗಿ ಮುದ್ದೆ ಸೂಪರ್ ಅಂತ ಹೇಳಬಹುದು. ಅದರಲ್ಲೂ ನಾನ್ ವೆಜ್ ರೆಸಿಪಿಗಳಿಗೆ ಅಂದರೆ ಚಿಕನ್ ಸಾಂಬಾರಾಗಲಿ, ನೋಡಿ ಇವತ್ತು ಮೀನು ಸಾರಾಗಲಿ, ತಲೆಕಾಲು ಸಾಂಬಾರು ಅಂತ ಮಾಡ್ತೀವಿ ನೋಡಿ, ಅದು ಎಲ್ಲದಕ್ಕೂ ರಾಗಿ ಮುದ್ದೆ ಸೂಪರ್ ಅಂತ ಹೇಳ್ಬೋದು. ಈ ಥರ ಬಿಡ್ದಂಗೆ ಸ್ವಲ್ಪ ಏನು ಇದು ಅಂಬ್ಲಿ ಅಂತ ಹೇಳ್ತೀವಿ, ರಾಗಿ ಅಂಬ್ಲಿ ಅಂತ ಹೇಳ್ತೀವಲ್ವ, ಇದು 1 ಕುದಿ ಬರೋ ಥರ ನೋಡ್ಕೊಳ್ಳೋಣ. 1 ಕುದಿ ಬಂದ ತಕ್ಷಣ ಇಟ್ಕೊಂಡಿರುವಂತಹ ರಾಗಿ ಹಿಟ್ಟನ್ನು ಹಾಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುದಿ ಬರುತ್ತೆ. ಕಾಣಿಸ್ತಾ ಇರ್ಬೋದು ನಿಮಗೆ, ಕುದಿ ಶುರುವಾಗ್ತಾ ಇದೆ ನೋಡಿ. ಕುದಿ ಶುರುವಾಗ್ತಾ ಇದೆ ಅಲ್ವಾ ಮಧ್ಯದಲ್ಲಿ ಈ ಜಾಗ, ಹಾಗೆ ಸುತ್ತ ಒಂದು ಕುದಿ ಬರುತ್ತೆ. ಹಿಂಗೆ ಕುದಿ ಬಂದಮೇಲೆ ಏನು ಇಟ್ಕೊಂಡಿದ್ದೀನಿ ರಾಗಿ ಹಿಟ್ಟು 1 ಬೌಲು, 1/4 ಭಾಗ ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ಇಟ್ಕೊಳ್ತೀನಿ, ಆಮೇಲೆ ಹಾಕ್ತೀನಿ. ತೆಳ್ಳಗಾಗುತ್ತೋ ಗಟ್ಟಿಯಾಗುತ್ತೋ ನೋಡಿಕೊಂಡು ಇಷ್ಟನ್ನು ಇಟ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬೇಯಬೇಕು. ಸುತ್ತ ಚೆನ್ನಾಗಿ ಬೇಯಬೇಕಾದ್ರೆ ವೈಟಾಗಿ ಹೊಗೆ ಬರುತ್ತೆ, ಬಿಳಿ ಹೊಗೆ ಬರುತ್ತೆ, ಅದು ಹದ ಅಂತ ಹೇಳಿ ಕ್ಲೀನಾಗಿ ಬೇಯಬೇಕು. ಸುತ್ತ ನೀಟಾಗಿ ಒಂದು 8 ನಿಮಿಷನಾದರೂ ಸಹ 8ರಿಂದ 10 ನಿಮಿಷ ಚೆನ್ನಾಗಿ ಬೇಯಲಿ. ನೋಡಿ ಇವಾಗ ಮುದ್ದೆ
ಚೆನ್ನಾಗಿ ಬೆಂದಿದೆ, ಹೊಗೆ ಬರ್ತಾಯಿದೆ ನೋಡಿ, ವೈಟಾಗಿ ಹೊಗೆ ಬರ್ತಾಯಿದೆ ಅಂದರೆ ಬೆಂದಿದೆ ಅಂತ ಹೇಳಿ ತಿರ್ಗೋಣ ಬನ್ನಿ. ಇದು ಮುದ್ದೆ ಕೋಲೆ, ಮುದ್ದೆ ತಿರುಗುವಂಥ ಕೋಲು, ಯಾವುದೋ ದಿವಾನ್ ಕಾಟು ಮಂಚದ್ದು ಅಂತ ಅಲ್ಲ. ಇದು ನಾನು ಅಂದರೆ ಪಾತ್ರೆ ಅಂಗಡಿಯಲ್ಲೇ ತೊಗೊಬಂದಿರ್ಬೋದು. ಮುದ್ದೆ ತಿರುಗುವಂಥ ಕೋಲು ಈ ಥರ ಇಟ್ಕೊಂಡಿದ್ದೀನಿ ನಾನು. ಇವಾಗ ಬೆಂದಿದೆ, ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಫಸ್ಟು ಉರಿ ಕಡಿಮೆ ಮಾಡ್ಕೊಂಡಿದ್ದೀನಿ, ಕಡಿಮೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇವಾಗ ಗೊತ್ತಾಗುತ್ತೆ ನಮಗೆ ತೆಳ್ಳಗಾಗಿದೆಯಾ ಇಲ್ಲ ಗಟ್ಟಿ ಆಗ್ತಾ ಇದೆಯಾ, ನಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಬಿಸಿ ನೀರು ಇಟ್ಕೊಂಡು ಈ ಪಕ್ಕದಲ್ಲಿ ಸ್ವಲ್ಪ ತಕ್ಕಳಿಸ್ಕೋಬೇಕು, ಆಯಿತಾ. ನೋಡಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ತಿರುವಿದ್ದೀನಿ ಸಹ. ಈಗ ಬನ್ನಿ ಸೆಲ್ಫ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು ಒಂದು ಸಲ ಮುದ್ದೆ ಕಟ್ಟೋಣ. ನೋಡಿ ಇವಾಗ ನಾನು ಮುದ್ದೆನ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಕೆಲವ್ರು ಇನ್ನೂ ಸ್ವಲ್ಪ ತೆಳುವಾಗಬೇಕು ಅಂದರೆ ಸ್ವಲ್ಪ ರಾಗಿ ಹಿಟ್ಟನ್ನು ಕಡಿಮೆ ಬಳಸಿ, ಆಯಿತಾ. ನಾನು ಒಂದು ಬೌಲ್ ರಾಗಿ ಹಿಟ್ಟು ಹಾಕ್ತೆ ಅಲ್ವಾ, ಅದರಲ್ಲಿ ಒಂದು ಮುಕ್ಕಾಲು ಬೌಲನ್ನು ಹಾಕೋದ್ರಿಂದ ಇನ್ನೂ ತೆಳುವಾಗಿ ಮುದ್ದೆ ಚೆನ್ನಾಗಿ ಇನ್ನೂ ಕೆಲವ್ರಿಗೆ ತೆಳುವು ಬೇಕು ಅಂತಾರಲ್ಲ, ಆ ರೀತಿ ಇದು ಕರೆಕ್ಟಾಗಿತ್ತು. ಅದಕ್ಕೋಸ್ಕರ ನಾನು ನೋಡಿಕೊಂಡು ತಿರುವಿದ್ದೀನಿ, ಚೆನ್ನಾಗಿ ನಾದ್ಕೊಂಡು ಇವಾಗ ಒಂದು 4 ಮುದ್ದೆ ಆಗುತ್ತೆ ಇದರಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ನನಗೆ ಅಮ್ಮನಿಗೆ ಮತ್ತು ಊರಿಗೂ ಸಹ ತೊಗೊಂಡೋಗ್ತಾರೆ ಅಮ್ಮ, ತಮ್ಮನ ಹೆಂಡತಿ ತಮ್ಮನಿಗೆ. ಅದರಿಂದ ಅವರು ರಾಗಿ ಹಿಟ್ಟು ಸಹ ತಂದುಬಿಡ್ತಾರೆ ಅಮ್ಮ ಬರಬೇಕಾದ್ರೆ. ಅಲ್ಲಿಂದನೇ ಏನು ಬೇಕು ಮೀನು ಸಾಂಬಾರಿಗೆ ಎಲ್ಲನೂ ತೊಗೊಬಂದು ನನ್ನ ಕೈಲಿ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾರೆ. ಮೀನು ಸಾರಾಗಲಿ ಮತ್ತು ಕೈಮಾ ಸಾಂಬಾರಾಗಲಿ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಅವ್ರಿಗೆ ನನ್ನ ಕರೀತಾರೆ, ನಾನು ಹೋಗಲ್ಲಲ್ಲ, ಅದಕ್ಕೆ ಇಲ್ಲೇ ಬಂದು ಮಾಡಿಸ್ಕೊಂಡು ನಮಗೂ ಊಟ ಬಡಿಸಿ ಅವರು ಊಟ ಮಾಡಿಕೊಂಡು ಸ್ವಲ್ಪ ತಗೊಂಡು ಹೋಗ್ತಾರೆ. ಅದು ಈಗಲ್ಲ, ನಮ್ಮ ಮನೆಯವ್ರು ಹೋದಾಗಿಂದನೂ ಅಷ್ಟೇ. ಅಮ್ಮ ನಮ್ಮನ್ನು ತಮ್ಮ ಆಗಲಿ ತಮ್ಮನ ಹೆಂಡತಿ ಆಗಲಿ ನಮ್ಮನ್ನು ಬಿಟ್ಟು ಅವರು ಊಟ ಅವ್ರು ಏನೇ ನಾನ್ ವೆಜ್ ಮಾಡಲಿ, ಒಂದು ಸ್ವೀಟ್ ಅಡುಗೆ ಮಾಡಿದ್ರು ಸಹ ಫಸ್ಟ್ ನನಗಿಲ್ಲಿ ಕೊಟ್ಟು ಹೋಗಬೇಕು, ಅವ್ರಿಗಿಲ್ಲ ಅಂದರೆ ಸಮಾಧಾನ ಆಗೋದಿಲ್ಲ. ಅದಕ್ಕೋಸ್ಕರ ಬರ್ತಾರೆ, ಅವ್ರ ಪ್ರೀತಿ ಅಲ್ವಾ, ಅದಕ್ಕೋಸ್ಕರ ನಾನೇ ಎಲ್ಲ ಮಾಡಿಕೊಡ್ತೀನಿ. ನೋಡಿ ತುಂಬ ಚೆನ್ನಾಗಿ ಬಂತು ಮುದ್ದೆ. ಇವಾಗ ಅಮ್ಮನಿಗೆ ಊಟ ಬಡಿಸ್ತೀನಿ. ಜಶ್ವಂತು ಕೂಡ ಇಲ್ಲೇ ಇದ್ದಾನೆ, ತಂಗಿ ಮಗ, ಅವನಿಗೂ ಕೂಡ ಊಟ ಬಡಿಸಿ ನಾನು ಬಿಸಿ ಮುದ್ದೆ ಊಟ ಮಾಡಿಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ನಮ್ಮ ಮನೆ ಮೀನು ಸಾರು, ಮೀನು ಕಬಾಬು, ಬಿಸಿ ಬಿಸಿ ರಾಗಿ ಮುದ್ದೆ, ಅಮೋಘಗೆ ಸ್ವಲ್ಪ ಗೀ ರೈಸ್ ಮಾಡಿದ್ದೆ, ಅವನು ಮೀನು ತಿನ್ನೋದಿಲ್ಲ ಅಂತ ಹೇಳಿ ಚಿಕನ್ ಗ್ರೇವಿ ಮಾಡಿದ್ದೆ. ಏನು ಅನ್ನಿಸ್ತು ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ನೋದಾದರೆ ನನಗೆ ಲೈಕನ್ನ ಕೊಡಿ, ಹೆಚ್ಚಿಗೆ ಲೈಕ್ ಬರಬೇಕು. ನೋಡ್ತಾ ಇದ್ದೀರಿ ಮೀನು ತಲೆ ಅಮ್ಮನಿಗೆ ಇಷ್ಟ ಅಂತ ಹೇಳಿ ತಲೆ ಒಂದು ಕಡಿ ಅಂದರೆ ಮಧ್ಯ ಪೀಸ್ ಒಂದನ್ನು ಹಾಕ್ತಾಯಿದ್ದೀನಿ. ಸಾಂಬಾರು ಅಂತೂ ಸಕ್ಕ ಟೇಸ್ಟ್ ಬಂದಿತ್ತು, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಹುಳಿ ಖಾರವಾಗಿ ತುಂಬ ಚೆನ್ನಾಗಿ ಬಂದಿತ್ತು ಮೀನು ಸಾರು. ನೋಡ್ತಾ ಇದ್ದೀರಿ ಇದು ಅಮ್ಮನಿಗೆ ತಟ್ಟೆಗೆ ಬಡಿಸಿದ್ದೀನಿ. ಮತ್ತು ಕಬಾಬು ಕೂಡ 2 ಹಾಕಿದ್ದೀನಿ. ಅಮ್ಮ ಜಾಸ್ತಿ ತಿನ್ನೋದಿಲ್ಲ, ನನ್ನ ಫೋರ್ಸ್ಗೆ ನಾನು 2 ಪೀಸ್ ಹಾಕಿದ್ದೀನಿ. ಅದು ಕೂಡ ಬೇಡ ಅಂತಾರವರು, ಸ್ವಲ್ಪ ಒಂದೊಂದು ತಿಂತಾರೆ. 2 ಅಂದರೆ ಅವ್ರಿಗೆ ಹೆವಿ ಅಂತ ಬೇಡ ಅಂತಾರೆ. ತಿನ್ನು ಬಿಸಿ ಇದೆ ಅಂತ ಹೇಳಿ ನಾನು ತಟ್ಟೆಗೆ ಬಡಿಸಿದ್ದೀನಿ. ಜಶ್ವಂತ್ಗೂ ಕೂಡ ಬಡಿಸಿ ನಾನು ಕೂಡ ಊಟ ಮಾಡ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ಹೊಸ ನನ್ನ ಡೈಲಿ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಕಮೆಂಟ್ ಮಾಡಿ, ನಿಮ್ಮ ಪ್ರೀತಿಯ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಶೇರ್ ಮಾಡಿ, ಆಯಿತಾ. ಬರಲಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ವೀಕ್ಷಣೆ ಮಾಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಬಾಯ್.